ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಲತಾಂಡವ ಆಗ್ತಾ ಇರೋದು. ಅಪಾಯದ ಮಟ್ಟವನ್ನ ಮೀರಿ ನೇತ್ರಾವತಿ ನದಿ ಹರಿತಾ ಇದೆ. 8 ಮೀಟರ್ ದಾಟಿದೆ ಈಗ ನೇತ್ರಾವತಿಯ ನೀರಿನ ಮಟ್ಟ. ಪಾಣೆಮಂಗಳೂರಿನಲ್ಲಿ ನೇತ್ರಾವತಿ ನದಿ ಅಬ್ಬರಿಸ್ತಾ ಇದೆ. ನದಿ ಪಾತ್ರದ ತಗ್ಗು ಪ್ರದೇಶಗಳು ಜಲಾವೃತವಾಗಿರುವಂತಹ ಭೀತಿ ಈಗ ಇದೆ. ಫಲ್ಗುಣಿ ನದಿ ಆರ್ಭಟ ಅದ್ಯಪಾಡಿ ಜಲಾವೃತವಾಗಿರೋದು. ಅದರ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅದು ಐಲ್ಯಾಂಡ್ ಥರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಅಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಅದು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಪರಿಸ್ಥಿತಿಗಳು ನಿರ್ಮಾಣವಾಗಿದೆ. ಪಾಣೆಮಂಗಳೂರಿನಲ್ಲಿ ನೇತ್ರಾವತಿ ನದಿ ಅಬ್ಬರ ಇದೆ. ಹಲವು ಪ್ರದೇಶಗಳು ಜಲಾವೃತವಾಗಿವೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ ಈ ಭಾಗದಲ್ಲಿ ಹೆಚ್ಚಿನ ನಿರಂತರ ಮಳೆ ಆಗ್ತಾ ಇದೆ. ಈ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ನಾವು ನೇತ್ರಾವತಿಯ ನದಿ ತೀರದಲ್ಲಿದ್ದೇವೆ. ಇಲ್ಲಿ ಯಾವ ರೀತಿಯಾದಂಥ ಹರಿವಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಭಾರೀ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವನದಿಗಳಾದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ, ಶಾಂಭವಿ ಈ ರೀತಿಯಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ನೇತ್ರಾವತಿ ಧರ್ಮಸ್ಥಳದಿಂದ ಹರಿದು ಬರುವಂಥದ್ದು ಬಹಳಷ್ಟು ವೇಗವನ್ನು ಪಡ್ಕೊಂಡಿದೆ. ನಿನ್ನೆ ಸುಮಾರು 7.9 ಮೀಟರ್ನಷ್ಟು ನೀರು ಏರಿಕೆ ಆಗಿತ್ತು. ಇವತ್ತು ಮತ್ತಷ್ಟು ಏರಿಕೆ ಕಂಡುಕೊಂಡಿರುವಂಥದ್ದು. ಅಂದರೆ 8.5 ಏನಾದರೂ ಆದರೆ ಅಪಾಯದ ಮಟ್ಟ ಇರುತ್ತೆ. ಸಾಕಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಈಗಾಗಲೇ ನಿನ್ನೆ ಕೆಲವೊಂದು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಇದು ಪಾಣೆಮಂಗಳೂರಿನ ಸುತ್ತಮುತ್ತಲಿನಲ್ಲಿರುವಂಥ ಆಲಡ್ಕ ಆಗಿರ್ಬೋದು ಅಥವಾ ಗೂಡಿನ ಬಳಿ ಈ ಭಾಗದ ಕೆಲವೊಂದು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಈಗ ಮತ್ತಷ್ಟು ಮಳೆ ಹೆಚ್ಚಾದರೆ, ಪಶ್ಚಿಮ ಘಟ್ಟದಲ್ಲಿ ಮತ್ತಷ್ಟು ಮಳೆ ಹೆಚ್ಚಾದರೆ ಮತ್ತೆ ಆತಂಕ ಸೃಷ್ಟಿಯಾಗುತ್ತೆ. 8.5ಕ್ಕಿಂತ ಮೇಲ್ಪಟ್ಟು ಬಂದರೆ ಮತ್ತಷ್ಟು ಅಪಾಯ ಹೆಚ್ಚಾಗುತ್ತೆ. ಈಗಾಗಲೇ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗ್ತಾ ಇದೆ. ತಗ್ಗು ಪ್ರದೇಶಗಳಲ್ಲಿರುವಂಥ ಮನೆಗಳ ನಿವಾಸಿಗಳು ಯಾರಿದ್ದಾರೆ ಅವರನ್ನು ಈಗಾಗಲೇ ಸ್ಥಳಾಂತರ ಮಾಡುವ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ನಿನ್ನೆ ಆಲಡ್ಕ ಸಮೀಪದಲ್ಲಿದ್ದಂಥ ಸುಮಾರು 15 ಮನೆಯ ನಿವಾಸಿಗಳನ್ನು ಸಾಮಗ್ರಿಗಳ ಸಮೇತವಾಗಿ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನೊಂದಷ್ಟು ಪ್ರದೇಶಗಳಲ್ಲಿ, ತಗ್ಗು ಪ್ರದೇಶಗಳಲ್ಲಿ ಮತ್ತೆ ನೆರೆ ನೀರು ನುಗ್ಗುವಂಥ ಭೀತಿ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರಿನ ರಭಸ ಇರುವಂಥದ್ದು ನೀವು ಗಮನಿಸ್ಬೋದು. ಬಂಟ್ವಾಳದ ಪಾಣೆಮಂಗಳೂರು ಸಮೀಪದಲ್ಲಿ ಯಾವ ರೀತಿಯಾದಂಥ ನೀರಿನ ಒತ್ತಡ ಇದೆ ಅನ್ನುವಂಥದ್ದು ಅಷ್ಟೊಂದು ವೇಗವಾಗಿ ಹರಿತಾ ಇದೆ. ಇದು ಸಮುದ್ರ ಸೇರಲಿಕ್ಕೆ ಹೋಗುವಂಥ ನೀರಿನ ರಭಸವನ್ನು ಗಮನಿಸಬಹುದು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿದ್ದಂಥ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿ ಇದೆ. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ತಗ್ಗು ಪ್ರದೇಶದಲ್ಲಿರುವಂಥ ಜನರನ್ನು ಎಚ್ಚರಿಕೆಯಿಂದ ಇರುವಂತ ಹೇಳಿದೆ. ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ಜನರು ಹೋಗಬಾರ್ದು, ನದಿ ತೀರದಲ್ಲಿ ಮೀನುಗಾರಿಕೆ ಸೇರಿದಂತೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.